ಮಳೆಯಿಂದಾಗಿ ಅಂಡರ್ ಪಾಸ್ನಲ್ಲಿ ಅರ್ಧಕ್ಕೆ ಬಿಎಂಟಿಸಿ ಬಸ್ ಮುಳುಗಿದೆ. ಶೇಷಾದ್ರಿಪುರಂ ಅಂಡರ್ ಪಾಸ್ನಲ್ಲಿ ಸಾರಿಗೆ ಬಸ್ ಸಿಲುಕಿತ್ತು. ಬಸ್ನಲ್ಲಿ ಇದ್ದ 20ಕ್ಕೂ ಹೆಚ್ಚು ಪ್ರಯಾಣಿಕರನ್ನ ರಕ್ಷಣೆ ಮಾಡಲಾಗಿದೆ. ಹುಳಿಮಾವು ರಸ್ತೆಯಲ್ಲೂ ಸಹ ಮರಗಳು ಧರೆಗುರುಳಿದಾವೆ. ನೋಡ್ತಾ ಇರುವಂತಹ ದೃಶ್ಯಗಳು ಶೇಷಾದ್ರಿಪುರಂನ ದೃಶ್ಯಗಳು. ಬಸ್ನಲ್ಲಿ 20 ಜನ ಪ್ರಯಾಣ ಮಾಡ್ತಾ ಇದ್ರು. ಈ ಬಸ್ನಲ್ಲಿ ಅಂಡರ್ ಪಾಸ್ನಲ್ಲಿ ಬಸ್ ನಿಂತಿದೆ. ಶೇಷಾದ್ರಿಪುರಂ ಅಂಡರ್ ಪಾಸ್ನಲ್ಲಿ ಸಾರಿಗೆ ಬಸ್ ಈ ರೀತಿ ಸಿಲುಕಾಕೊಂಡಿತ್ತು. ಬಸ್ನಲ್ಲಿ 20ಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇದ್ರು. ಅವರನ್ನ ರಕ್ಷಣೆ ಮಾಡಲಾಗಿದೆ. ಅಂಡರ್ ಪಾಸ್ನಲ್ಲಿ ನೀರು ತುಂಬಿಕೊಂಡಿದ್ರಿಂದಾಗಿ ಬಸ್ ಅರ್ಧಕ್ಕೆ ನಿಂತಿರುವಂತಹ ದೃಶ್ಯ. ಈ ರೀತಿಯಾಗಿ ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಇನ್ನು ಮಳೆಯಿಂದಾಗಿ ಎಲ್ಲೆಲ್ಲ ಯಾವ ರೀತಿಯಾದಂತಹ ಅವಾಂತರ ಸೃಷ್ಟಿಯಾಗಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ತಗ್ಗು ಪ್ರದೇಶಗಳಿಗೆ ನೀರು ತುಂಬಿಕೊಂಡಿದೆ, ಮನೆಗಳಿಗೆ ನೀರು ತುಂಬಿಕೊಂಡಿದೆ. ಹೀಗಾಗಿ ರಾತ್ರಿ ಇಡೀ ಜನ ಮನೆಯಿಂದ ನೀರನ್ನ ಹೊರಗಡೆ ಹಾಕೋದೇ ಕೆಲಸ ಆಗಿದೆ. ಇನ್ನು ಬೆಂಗಳೂರಲ್ಲಿ ಭಾರಿ ಮಳೆಯಿಂದಾಗಿ ನಗರದ ಹಲವೆಡೆ ಅವಾಂತರ ಸೃಷ್ಟಿಯಾಗಿದೆ. ಆಟೋ, ಬೈಕ್, ಕಾರುಗಳ ಮೇಲೆ ಮರಗಳು ಬಿದ್ದಿದ. ಟ್ರಿನಿಟಿ ಮೆಟ್ರೋ ಸ್ಟೇಷನ್ ಬ್ರಿಡ್ಜ್ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದಿದೆ. ರಸ್ತೆಯಲ್ಲಿ ಮರ ಬಿದ್ದು ಸಂಚಾರಕ್ಕೂ ಅಡ್ಡಿಯಾಗಿದೆ. ಸವಾರರು ಸಹ ಪರದಾಟ ನಡೆಸಿದ್ದಾರೆ. ರಾಜ್ಯದಲ್ಲಿ ಮುಂಗಾರಿನ ಅಬ್ಬರ ಜೋರಾಗಿದ್ದು ನಿನ್ನೆ ಸುರಿದಂತಹ ಮಳೆಯಿಂದಾಗಿ ಬೆಂಗಳೂರಲ್ಲಿ ಸೃಷ್ಟಿಯಾಗಿರುವಂತಹ ಅವಾಂತರಗಳಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಟ್ರಿನಿಟಿ ಮೆಟ್ರೋ ಸ್ಟೇಷನ್ ಬ್ರಿಡ್ಜ್ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದಿರುವಂತಹ ದೃಶ್ಯ. ರಸ್ತೆ ಮೇಲೆ ಮರ ಬಿದ್ದಿದ್ರಿಂದಾಗಿ ಸಂಚಾರಕ್ಕೂ ಸಹ ಅಡ್ಡಿಯಾಯಿತು. ವಾಹನ ಸವಾರರು ಪರದಾಡಿದ್ರು. ಟ್ರಿನಿಟಿ ಮೆಟ್ರೋ ಸ್ಟೇಷನ್ ಬ್ರಿಡ್ಜ್ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಬೆಂಗಳೂರಲ್ಲಿ ಭಾರಿ ಮಳೆಯಿಂದಾಗಿ ಸಾಕಷ್ಟು ಭಾಗಗಳಲ್ಲಿ ಈ ರೀತಿಯಾಗಿ ಮರ ಬಿದ್ದಿದೆ. ಹೀಗಾಗಿ ಸಂಚಾರ ಅಸ್ತವ್ಯಸ್ತ ಆಗಿತ್ತು. ಮೆಟ್ರೋ ಹಳಿಯ ಮೇಲೆ ಬೃಹತ್ ಮರವೊಂದು ಬಿದ್ದಂತಹ ಪರಿಣಾಮವಾಗಿ ಮೆಟ್ರೋ ಮತ್ತು ಕೆಳಭಾಗದ ರೋಡ್ ಸಂಪೂರ್ಣವಾಗಿ ಸ್ತಬ್ಧಗೊಂಡಂತಹ ಘಟನೆ ಸದ್ಯಕ್ಕೆ ನಡೆದಿರುವಂಥದ್ದು. ಸದ್ಯಕ್ಕೆ ನಾವು ಟ್ರಿನಿಟಿ ಮತ್ತು ಎಂಜಿ ರೋಡ್ ಮೆಟ್ರೋ ಸ್ಟೇಷನ್ ನಡುಭಾಗದಲ್ಲಿರುವಂತಹ ರಸ್ತೆಯಲ್ಲಿದ್ದೀವಿ. ಗಮನಿಸ್ತಾ ಇರಬಹುದು, ಬೃಹತ್ ಮರ ಉರುಳುತ್ತೆ. ಈ ಒಂದು ಸಂದರ್ಭದಲ್ಲಿ ಮೆಟ್ರೋ ಸ್ಟೇಷನ್ಗಳ ಮೇಲೆ, ಹಳಿಗಳ ಮೇಲೆ ಬೃಹತ್ ಮರ ಬಿದ್ದಂತಹ ಪರಿಣಾಮವಾಗಿ ಸಂಪೂರ್ಣವಾಗಿ ಮೆಟ್ರೋ ಮತ್ತು ಕೆಳಭಾಗದಲ್ಲಿರುವಂತಹ ರಸ್ತೆಯನ್ನ ಸ್ತಬ್ಧಗೊಳಿಸಲಾಗಿದೆ. ಸದ್ಯಕ್ಕೆ ಗಮನಿಸ್ತಾ ಇದ್ರೆ ಯಾವ ರೀತಿಯಾಗಿ ಮರ ತೆರವು ಕಾರ್ಯಾಚರಣೆ ನಡೀತಾ ಇದೆ ಅಂತ ಹೇಳಿ. ಸಂಪೂರ್ಣವಾಗಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಷ್ಟು ಟೈಮ್ನವರೆಗೂ ಮೆಟ್ರೋ ಹಳಿಯ ಮೇಲೆ ಮರವೊಂದು ಬಿದ್ದಿರುವಂತದ್ದು, ಅದು ಕೂಡ ಮೆಟ್ರೋ ಕೂಡ ಇಷ್ಟು ದೊಡ್ಡ ಟೈಮ್ನವರೆಗೂ ಕೂಡ ಸ್ಥಗಿತಗೊಂಡಿರುವಂತದ್ದು ಇದೇ ಮೊದಲ ಬಾರಿಗೆ ಅಂತ ಹೇಳಬಹುದು. ಸಂಪೂರ್ಣವಾಗಿ ಈ ಜಾಗದಲ್ಲಿ ಸ್ತಬ್ಧಗೊಳಿಸಲಾಗಿದೆ. ಇಂದಿರಾನಗರದಿಂದ ವೈಟ್ ಫೀಲ್ಡ್ ವರೆಗೂ ಎಂದಿನಂತೆ ಮೆಟ್ರೋ ಸಂಚಾರ ಸ್ಟಾರ್ಟ್ಗೊಂಡಿದೆ. ಅದೇ ರೀತಿಯಾಗಿ ಈ ಎಂಜಿ ರೋಡ್ನಿಂದ ಏನು ಇಂದಿರಾನಗರದವರೆಗಿನ ಮೆಟ್ರೋ ಏನಿದೆ ಇದನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ. ಸದ್ಯಕ್ಕೆ ಗಮನಿಸ್ತಾ ಇದ್ರೆ ಇದರ ಬೃಹತ್ ಮರವನ್ನ ಬಿದ್ದಿರುವಂತಹ ಮರವನ್ನ ತೆರವುಗೊಳಿಸುವಂತಹ ಕಾರ್ಯ ಸಾಗ್ತಾನೆ ಇದೆ. ಇವತ್ತು ಸ್ತಬ್ಧಗೊಂಡಿರುತ್ತೆ. ಯಾವುದೇ ರೀತಿಯಾಗಿ ಮೆಟ್ರೋ ಓಡಾಟ ಇರೋದಿಲ್ಲ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಮೆಟ್ರೋವನ್ನ ನೆಚ್ಚಿಕೊಂಡಿರುವಂತವರಿಗೆ ತೊಂದರೆ ಆಗಿರುವಂತದ್ದು. ಜೊತೆಗೆ ರಸ್ತೆಯಲ್ಲಿ ಈ ಒಂದು ಮಾರ್ಗದಲ್ಲಿ ಏನು ಎಂಜಿ ರೋಡ್ ಇಂದ ಟ್ರಿನಿಟಿ ಸರ್ಕಲ್ ನವರೆಗಿನ ರಸ್ತೆ ಏನಿದೆ, ಈ ಒಂದು ರಸ್ತೆಯಲ್ಲೂ ಕೂಡ ಸಂಪೂರ್ಣವಾಗಿ ಸ್ಥಗಿತಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಜನ ನಡೆದುಕೊಂಡು ಹೋಗ್ತಿರುವಂತದನ್ನು ಕೂಡ ನೀವು ಗಮನಿಸ್ತಾ ಇದ್ದಾರೆ. ಸಾಕಷ್ಟು ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ಪೊಲೀಸರು ಕೂಡ ಬ್ಯಾರಿಕೇಡ್ ಗಳನ್ನು ಹಾಕಿ ಜನರನ್ನ ಎಚ್ಚರಗೊಳಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಸಾಕಷ್ಟು ಅಪಾಯ ಇರೋದ್ರಿಂದಾಗಿ, ಮರ ಯಾವುದೇ ಕ್ಷಣದಲ್ಲೂ ಕೂಡ ಕೆಳಗೆ ಬೀಳುವಂತಹ ಅಪಾಯ ಇರೋದ್ರಿಂದಾಗಿ ಪೊಲೀಸರು ಯಾವುದೇ ಜನ ಓಡಾಟ ಈ ಒಂದು ರಸ್ತೆಯಲ್ಲಿ ಆಗಬಾರ್ದು ಅನ್ನುವಂತ ಕಾರಣಕ್ಕೋಸ್ಕರ ಜನರನ್ನ ಓಡಾಟವನ್ನು ಬ್ಯಾರಿಕೇಡ್ ಹಾಕಿ ನಿಲ್ಲಿಸಿರುವಂತಹ, ಜೊತೆಗೆ ಯಾವುದೇ ರೀತಿಯಾದಂತಹ ವಾಹನ ಸಂಚಾರಕ್ಕೂ ಕೂಡ ಅವಕಾಶ ಮಾಡಿಕೊಡದೇ ಇರುವಂತದ್ದು. ಸದ್ಯಕ್ಕೆ ಇದು ಎಂಜಿ ರೋಡ್ ಮತ್ತು ಟ್ರಿನಿಟಿ ನಡುವೆ ಇರುವಂತಹ ರಸ್ತೆಗೆ ಮರ ಉರುಳಿರುವಂತಹ ಪರಿಣಾಮವಾಗಿ ಎರಡು ಸೇವೆಗಳು ಬಿಎಂಆರ್ಸಿಎಲ್ ನ ರೈಲ್ವೆ ಆಗಿರ್ಬೋದು ಅಥವಾ ಕೆಳಭಾಗದಲ್ಲಿರುವಂತಹ ರಸ್ತೆ ಓಡಾಟ ಎರಡೂ ಕೂಡ ಸಂಪೂರ್ಣವಾಗಿ ಸ್ಥಗಿತಗೊಂಡಿರುವಂತದ್ದು. ಸಾಕಷ್ಟು ಹಳಿಗಳಿಗೂ ಕೂಡ ಡ್ಯಾಮೇಜ್ ಆಗಿರುವಂತಹ ಸಾಧ್ಯತೆಗಳಿದೆ. ಕ್ಯಾಮರಾ ಪರ್ಸನ್ ಪ್ರಸಾದ್ ಜೊತೆ ಸ್ವಸ್ತಿಕ್ ಕನ್ನಡ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಟ್ರಿನಿಟಿ ಮೆಟ್ರೋ ಸ್ಟೇಷನ್ ಹಳಿ ಮೇಲೆ ಮರ ಬಿದ್ದಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಇದರಿಂದಾಗಿ ಈಗ ಅಲ್ಲಿ ಸಂಚಾರ ಅಸ್ತವ್ಯಸ್ತ ಆಗಿದೆ. ಯಾವುದೇ ಕಾರಣಕ್ಕೆ ಬೇಕಾದ್ರೂ ಮರ ಕೆಳಗೆ ಬೀಳುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಓಡಾಟವನ್ನ ಸಹ ಈಗ ಸ್ಥಗಿತ ಮಾಡಲಾಗಿದೆ. ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಮರದ ತೆರವು ಕಾರ್ಯಾಚರಣೆ ಟ್ರಿನಿಟಿ ಮೆಟ್ರೋ ಸ್ಟೇಷನ್ ನಲ್ಲಿ ಮರ ಬಿದ್ದಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಬೃಹತ್ ಗಾತ್ರದ ಮರ ಏಕಾಏಕಿ ರಸ್ತೆ ಮೇಲೆ ಬಿದ್ದಿದೆ. ಮೊದಲು ಮೆಟ್ರೋ ಸ್ಟೇಷನ್ನ ಹಳಿ ಮೇಲೆ ಬೀಳುತ್ತೆ, ನಂತರದಲ್ಲಿ ರಸ್ತೆ ಮೇಲೆ ಬಿದ್ದಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೇವೆ. ನಿನ್ನೆ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಈ ರೀತಿಯಾಗಿ ಅವಾಂತರ ಸೃಷ್ಟಿಯಾಗಿದೆ.
ಅಲ್ಲಲ್ಲಿ ಮರಗಳು ಬಿದ್ದಿದ್ದು. ಇದು ಟ್ರಿನಿಟಿ ಮೆಟ್ರೋ ಸ್ಟೇಷನ್ ಮೇಲೆ ಬಿದ್ದಿರುವಂತಹ ಮರ. ಅಲ್ಲಿ ಓಡಾಡುವಂತಹ ಜನ ಸಹ ಈಗ ಭಯದಲ್ಲೇ ಓಡಾಡ್ತಾ ಇದ್ದಾರೆ. ಸದ್ಯಕ್ಕೆ ಆ ಭಾಗದಲ್ಲಿ ಓಡಾಡಬೇಡಿ ಅಂತ ಮುನ್ನೆಚ್ಚರಿಕಾ ಕ್ರಮವಾಗಿ ಜನರಿಗೆ ಹೇಳಿದ್ದಾರೆ. ಬೆಂಗಳೂರಲ್ಲಿ ನಿನ್ನೆ ಸಂಜೆಯಿಂದ ಸುರಿದ ಭಾರೀ ಮಳೆಯಿಂದಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಸಾಕಷ್ಟು ಮರಗಳು ಧರೆಗುರುಳಿದ್ದಾವೆ, ವಿದ್ಯುತ್ ಕಂಬಗಳು ಧರೆಗುರುಳಿದ್ದಾವೆ. ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಆಗ್ತಾ ಇದ್ದು ಸಾಕಷ್ಟು ಮರಗಳು ಧರೆಗುರುಳುತ್ತಿರುವಂತಹ ಘಟನೆಗಳು ವರದಿಯಾಗ್ತಾ ಇದೆ. ಸದ್ಯಕ್ಕೆ ನಾವು ಗಾಂಧಿ ಬಜಾರ್ನಲ್ಲಿದ್ದೀವಿ. ಗಾಂಧಿ ಬಜಾರ್ನಲ್ಲಿರುವಂತಹ ಒಂದು ದೃಶ್ಯವನ್ನ ನೋಡ್ತಾ ಇದ್ದೀರಾ. ಸದ್ಯಕ್ಕೆ I-10 ಕಾರ್ ಒಂದು ಸಂಪೂರ್ಣವಾಗಿ ಮರ ಬಿದ್ದಿರೋದ್ರಿಂದಾಗಿ ಜಖಮಾಗಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ರೆಡ್ ಕಲರ್ ಇರುವಂತಹ I-10 ಕಾರು ಸದ್ಯಕ್ಕೆ ಯಾವ ರೀತಿಯಾಗಿ ಜಖಮಾಗಿದೆ ಅನ್ನುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಅದೃಷ್ಟವಶಾತ್ ಒಳಗಡೆ ಯಾರು ಕೂಡ ಇರದೇ ಇರೋದ್ರಿಂದಾಗಿ ಯಾರಿಗೂ ಕೂಡ ಏನು ಹಾನಿ ಆಗಲಿಲ್ಲ. ಆದರೆ ಕಾರು ಸಂಪೂರ್ಣವಾಗಿ ಜಖಮಾಗಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಬೆಂಗಳೂರಿನಲ್ಲಿ ಕಳೆದ ಭಾನುವಾರ ಸಂಜೆಯಿಂದಲೂ ಕೂಡ ಮಧ್ಯಾಹ್ನದಿಂದಲೇ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿತಾ ಇತ್ತು. ಸಂಜೆ ವೇಳೆ ಸುರಿದಂತಹ ಭಾರೀ ಮಳೆಗೆ ಸಾಕಷ್ಟು 200ಕ್ಕೂ ಅಧಿಕ ಮರಗಳು ಬೆಂಗಳೂರಿನಲ್ಲಿ ಧರೆಗೆ ಉರುಳಿದ್ವು. ಈ ಒಂದು ಸಂದರ್ಭದಲ್ಲಿ ಗಾಂಧಿ ಬಜಾರ್ನಲ್ಲಿರುವಂತಹ ಈ ಒಂದು ಕೋಆಪರೇಟಿವ್ ಬ್ಯಾಂಕ್ ಪಕ್ಕದಲ್ಲಿರುವಂತಹ ಒಂದು ಮರವನ್ನು ಸದ್ಯಕ್ಕೆ ಗಮನಿಸ್ತಾ ಇದ್ದಾರೆ. ಇದು ಬುಡದಲ್ಲಿ ಸಂಪೂರ್ಣವಾಗಿ ಭಾಗವಾಗಿ ಒಳಭಾಗದಲ್ಲಿ ಟೊಳ್ಳಾಗಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದಾರೆ. ಸಾಕಷ್ಟು ಬೆಂಗಳೂರಿನಲ್ಲಿ ಮುಂಜಾಗ್ರತಾ ಕ್ರಮವನ್ನು BBMP ಮಳೆಗಾಲಕ್ಕೂ ಮೊದಲು ತೆಗೆದುಕೊಂಡಿರುತ್ತೆ. ಆದರೆ ಒಳಭಾಗದಲ್ಲಿ ಟೊಳ್ಳಾಗಿರುವಂತಹ ಈ ಒಂದು ಮರವನ್ನು ಗಮನಿಸಿದ್ರೆ ಇದು ಸಾಮಾನ್ಯವಾಗಿ ಗಮನಕ್ಕೆ ಬಂದಿರೋದಿಲ್ಲ. ಸಾಕಷ್ಟು ಹಸಿರು ಎಲೆಗಳಿಂದ ತುಂಬಿರುವಂತಹ ಮರ ಆಗಿರೋದ್ರಿಂದಾಗಿ ಸಾಕಷ್ಟು ಈ ಮರ ಏನೋ ತೊಂದರೆ ಕೊಡ್ಲಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಹಾಗೆ ಬಿಟ್ಟಿರ್ತಾರೆ. ಆದರೆ ಇದು ಏಕಾಏಕಿಯಾಗಿ ಸುರಿದಂತಹ ಮಳೆಗೆ, ಜೋರಾಗಿ ಬಂದಂತಹ ಗಾಳಿಗೆ ಏಕಾಏಕಿ ಬಿದ್ದಿರುವಂತಹ ಸಾಧ್ಯತೆಗಳಿದೆ. ಸದ್ಯಕ್ಕೆ ಈ ಒಂದು ಗಾಡಿಯನ್ನು ನೋಡ್ತಾ ಇದ್ರೆ ತುಮಕೂರು ರಿಜಿಸ್ಟ್ರೇಷನ್ ಇರುವಂತಹ ಗಾಡಿ I-10. ಸದ್ಯಕ್ಕೆ ಇದರ ಮಾಲೀಕರು ಯಾರು ಕೂಡ ಇಲ್ಲಿಲ್ಲ. ಶಾಪಿಂಗ್ ಆಗಿ ಬಂದಿರುವಂತಹ ಸಾಧ್ಯತೆ ಇರುವಂತಹ ಕಾರಣಕ್ಕೋಸ್ಕರ ಸಂಡೇ ಆಗಿರೋದ್ರಿಂದಾಗಿ ಸಾಕಷ್ಟು ಜನ ಶಾಪಿಂಗ್ಗೆ ಅಂತ ಬಂದಿರ್ತಾರೆ. ಗಾಂಧಿ ಬಜಾರ್ನ ಈ ಒಂದು ಸರ್ಕಲ್ ಬಳಿಯಲ್ಲಿರುವಂತಹ ಒಂದು ಕೋಆಪರೇಟಿವ್ ಬ್ಯಾಂಕ್ ಬಳಿ ನಿಲ್ಲಿಸಿ ಹೋಗಿರುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಕೂಡ ಯಾವುದೇ ಓನರ್ ಸದ್ಯದಲ್ಲಿ ಸ್ಥಳದಲ್ಲಿಲ್ಲ. ಆದರೆ ಕಾರು ಮಾತ್ರ ಸಂಪೂರ್ಣವಾಗಿ ಜಖಮಾಗಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಇದು ಬೆಂಗಳೂರಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸುರಿದಂತಹ ಮಳೆಗೆ ಧರೆಗುರುಳಿರುವಂತಹ ಮರ ಮತ್ತು ಅದರಿಂದ ಆಗಿರುವಂತಹ ಜಖಂಗೊಂಡಿರುವಂತಹ ಕಾರಿನ ದೃಶ್ಯಗಳು. ಈ ತರದ ಸಾಕಷ್ಟು ಘಟನೆಗಳು ಬೆಳಕಿಗೆ ಬಂದರೂ ಕೂಡ BBMP ಇನ್ನೂ ಕೂಡ ಎಚ್ಚೆತ್ತುಕೊಳ್ಳುವಂತಹ ಅಗತ್ಯ ಇದೆ. ಸಾಕಷ್ಟು ಮರಗಳನ್ನು ಕಟ್ ಮಾಡಿದ್ರು ಕೂಡ ಈ ತರದ ಟೊಳ್ಳಾಗಿರುವಂತಹ ಮರಗಳು ಯಾವುದೇ ಕ್ಷಣದಲ್ಲಿ ಬಿದ್ದು ಪ್ರಾಣಾಪಾಯವನ್ನು ಉಂಟು ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಇನ್ನಷ್ಟು ಎಚ್ಚರಿಕೆಯಿಂದ ಕೆಲಸ ಮಾಡುವಂತಹ ಅಗತ್ಯ ಇದೆ ಅಂತ ಹೇಳಿದ ಕ್ಯಾಮರಾ ಪರ್ಸನ್ ಪ್ರಸಾದ್ ಜೊತೆ ಸ್ವಸ್ತಿಕ ನೇಡೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.